ಆಕೆ 17 ವರ್ಷದ ಹೆಣ್ಮಗಳು, ಮುಸ್ಲಿಂ ಸಮುದಾಯಕ್ಕೆ ಸೇರಿದವಳು, ದ್ವಿತೀಯ PUCಗೆ ಕಾಲು ಇಟ್ಟಿದ್ದವಳು. ಎಂದಿನಂತೆ ಮನೆಯಿಂದ ಹೊರಟು ಮನೆ ಸಮೀಪವೇ ಇರುವ ಬಸ್ ನಿಲ್ದಾಣದಲ್ಲಿ ನಿಂತಿದ್ದಳು. ಆ ಬಸ್ ನಿಲ್ದಾಣದ ಎದುರೇ ಇರುವಂಥದ್ದು ಒಂದು ಅಂಗಡಿ. ಆ ಅಂಗಡಿಯಲ್ಲಿದ್ದಂಥ ಯುವಕ ಏಕಾಏಕಿ ಕತ್ತಿ ಹಿಡಿದುಕೊಂಡು ಆಕೆಯನ್ನು ಸಮೀಪಿಸಿದ್ದ. ಪ್ರೀತಿಯ ಮಾತುಗಳನ್ನು ಆಡಿದ್ದ ಆಕೆ ನಕಾರಾತ್ಮಕವಾಗಿ ಸ್ಪಂದಿಸಿದಳು. ತಕ್ಷಣ ಆತನಲ್ಲಿದ್ದ ರಾಕ್ಷಸೀತನ ಎದುರು ಬಂದಿತ್ತು. ಕತ್ತಿಯಿಂದ ಆಕೆಗೆ ಕಡಿಯಲು ಹೋದ. ಆಕೆ ಕೈ ಅಡ್ಡ ಇಟ್ಟಳು. 2 ಬೆರಳುಗಳು ತುಂಡಾಗಿ ಕೆಳಕ್ಕೆ ಬಿದ್ದವು. ತಲೆಯ ಭಾಗಕ್ಕೆ 2 ಏಟು ಹೊಡೆದಾಗ ಆಕೆ ಅಲ್ಲಿಯೇ ಕುಸಿದು ಬಿದ್ದಳು. ಪಕ್ಕದಲ್ಲಿದ್ದವರು ಬೊಬ್ಬೆ ಹೊಡೆದರು. ಜನ ಸೇರುತ್ತಿದ್ದಂತೆಯೇ ಆತ ಅಲ್ಲಿಂದ ನಿಧಾನವಾಗಿ ಹೊರಟು ಹೋಗಿದ್ದ. ಅಲ್ಲೇ ಇದ್ದಂತಹ ರಿಕ್ಷಾ ಚಾಲಕರೊಬ್ಬರು ಆಕೆಯನ್ನು ಎತ್ತಿಕೊಂಡು ಆಕೆಯ ಮನೆ ಮಂದಿಯೊಂದಿಗೆ ಸೇರಿಸಿಕೊಂಡು ದೇರಳಕಟ್ಟೆಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದರು. ತಕ್ಷಣ ಸ್ಪಂದಿಸಿದಂಥ ವೈದ್ಯರು ಆಕೆಗೆ ಪ್ರಾಥಮಿಕ ಚಿಕಿತ್ಸೆ ನೀಡಿದರು, ಶಸ್ತ್ರಚಿಕಿತ್ಸೆಯನ್ನು ಮಾಡಿದರು. ಕ್ಷಣ ಮಾತ್ರದಲ್ಲಿ ಆಕೆಯ ಜೀವವನ್ನು. ಇಂತಹ ಘಟನೆ ನಡೆದದ್ದು ಬಂಟ್ವಾಳ ತಾಲೂಕಿನ ಮಂಚಿ ಸಮೀಪದ ಮೋಂತಿಮಾರು ಪಡ್ಪು ಎನ್ನುವಂತಹ ಗ್ರಾಮೀಣ ಪ್ರದೇಶದಲ್ಲಿ. ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಈ ಪ್ರದೇಶ ಬರುತ್ತದೆ. ಪೊಲೀಸರಿಗೆ ಮಾಹಿತಿ ಸಿಕ್ಕಿದ ಕೂಡಲೇ ಪೊಲೀಸರು ತಂಡವಾಗಿ ಘಟನಾ ಸ್ಥಳಕ್ಕೆ ಧಾವಿಸಿದರು. ಪೊಲೀಸರು ಆ ಕಡೆಗೆ ಧಾವಿಸುತ್ತಿದ್ದಂತೆಯೇ ಆರೋಪಿ ಬಂದು ಪೊಲೀಸ್ ಠಾಣೆಯಲ್ಲಿ ಕುಳಿತುಕೊಂಡಿದ್ದ. ಪೊಲೀಸರಿಗೆ ಅಚ್ಚರಿಯಾಗಿತ್ತು, ಈತ ಯಾರು ಅಂತ ಹೇಳಿ. ಆತನನ್ನೇ ವಿಚಾರಿಸಿದಾಗ ಗೊತ್ತಾಯಿತು ಮಂಚಿಯಲ್ಲಿ ನಡೆದಂತಹ ಘಟನೆಯ ಆರೋಪಿಯನ್ನು. ಆತನ ಹೆಸರು ಮೊಹಮ್ಮದ್ ಜುಆರ್, 27 ವರ್ಷದ ಅವಿವಾಹಿತ. ಆತನಿಗೆ ಆ ತರುಣಿಯ ಮೇಲೆ ಕಣ್ಣಿತ್ತು. ಸಭ್ಯ ಮನೆತನದ ಹೆಣ್ಣುಮಗಳು, ಕಾಲೇಜಿಗೆ ಹೋಗ್ತಾ ಇದ್ದಳು, ಯಾರೊಂದಿಗೂ ಹೆಚ್ಚು ಬೆರೆಯುತ್ತಾ ಇರಲಿಲ್ಲ. ಆದರೆ ಮೊಹಮ್ಮದ್ ಜವಾರ್ ಕೆಲವು ಸಮಯಗಳಿಂದ ಆಕೆಯ ಮೇಲೆ ಕಣ್ಣಿಟ್ಟಿದ್ದ. ಆಕೆಯನ್ನು ಒಲಿಸಬೇಕು ಎನ್ನುವಂತಹ ಇಚ್ಛೆಯನ್ನು ಹೊಂದಿದ್ದ. ಆದರೆ ಆಕೆ ಪ್ರತಿಕ್ರಿಯಿಸದೇ ಇದ್ದಾಗ ಆತನ ಮನಸ್ಸಿನಲ್ಲಿದ್ದ ರಾಕ್ಷಸೀತನ ಹೊರಗೆ ಬಂದಿತ್ತು. ಪರಿಣಾಮವಾಗಿ ಇಂಥ ಘಟನೆ ನಡೆದಿದೆ. ಸ್ಥಳೀಯವಾಗಿ ಸಾಕಷ್ಟು ಭಯಭೀತ ವಾತಾವರಣ ಉಂಟು ಮಾಡಿದಂತಹ ಘಟನೆ ಇದು. ಶಾಲಾ ಕಾಲೇಜಿಗೆ ಹೆಣ್ಣು ಮಕ್ಕಳು ಹೋಗಲಾರದಂತಹ ಸ್ಥಿತಿಗೆ ಬಂದಿದ ಪರಿಸ್ಥಿತಿ ಎನ್ನುವಂತಹ ಚಿಂತೆ ಹೆತ್ತವರದ್ದು. ಆದರೆ ಈ ಘಟನೆ ಒಂದು ಪಾಠವಾಗಬೇಕು. ಹೆಣ್ಣು ಮಕ್ಕಳನ್ನು ಶಾಲೆಗೆ ಕಳಿಸುವಾಗ ಕೆಲವೊಂದು ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಬೇಕು ಮತ್ತು ಅವರ ಮೇಲೆ ಯಾರಾದರೂ ಕಣ್ಣಿಟ್ಟಿದ್ದಾರಾ ಎನ್ನುವುದನ್ನು ಗಮನಿಸಬೇಕು ಎನ್ನುವುದು ಈ ಘಟನೆಯಿಂದ ಅರಿವಿಗೆ ಬರ್ತಾ ಇದೆ. ಪೊಲೀಸರು ಸಕಾಲದಲ್ಲಿ ಸೂಕ್ತ ಎಚ್ಚರಿಕೆಯನ್ನು ತೆಗೆದುಕೊಂಡಿದ್ದಾರೆ. ಆರೋಪಿಯನ್ನು ಬಂಧಿಸಿದ್ದಾರೆ, ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ, ಕಸ್ಟಡಿ ತಗೊಂಡಿದ್ದಾರೆ, ವಿಚಾರಣೆ ನಡೆಸಿದ್ದಾರೆ, ಸ್ಥಳ ಮಹಜರು ಮಾಡಿದ್ದಾರೆ. ಎಲ್ಲವನ್ನೂ ಕಾನೂನು ಪ್ರಕಾರ ಮಾಡಿದ್ದಾರೆ. ಆರೋಪಿಯನ್ನು ಸ್ಥಳ ಮಹಜರಿಗಂತೇಳಿ ಮೋಂತಿಮಾರು ಪಡ್ಪುವಿನ ಬಸ್ ನಿಲ್ದಾಣದ ಬಳಿಗೆ ಬಂದಾಗ ನೂರಾರು ಮಂದಿ ಸೇರಿದ್ರು. ಅವರ ಮನಸ್ಸಲ್ಲಿ ಆಕ್ರೋಶಗಳು ಇತ್ತು. ಆರೋಪಿಯನ್ನು ಒಂದು ವೇಳೆ ಪೊಲೀಸರು ಸೂಕ್ತ ಬಂದೋಬಸ್ತಿನಲ್ಲಿ ಕರೆದುಕೊಂಡು ಬಾರದೇ ಇರುತ್ತಿದ್ದಲ್ಲಿ ಜನರೇ ಆತನನ್ನು ಕಲ್ಲು ಹೊಡೆದು ಕೊಲ್ಲುವಂತಹ ಸ್ಥಿತಿ ನಿರ್ಮಾಣ ಆಗುತ್ತಿತ್ತು. ಪೊಲೀಸರಿಗೆ ಗೊತ್ತಿತ್ತು ಇಂತಹ ಪರಿಸ್ಥಿತಿ ನಿರ್ಮಾಣ ಆಗಬಹುದು ಅಂತೇಳಿ. ಅದರಿಂದಾಗಿ ಹೆಚ್ಚಿನ ಬಂದೋಬಸ್ತನ್ನು ಸಹ ಪೊಲೀಸರು ಮಾಡಿದ್ದರು. ಸಾರ್ವಜನಿಕರ ಮನಸ್ಸಿನಲ್ಲಿ ಇಂತಹ ಒಂದು ಆಕ್ರೋಶದ ಭಾವನೆಗಳು ಕೆರಳುವುದು ಸಹಜ. ಮೋಂತಿಮಾರ್ನಲ್ಲೂ ಸಹ ಅಂತಹ ಭಾವನೆಗಳು ಕೆರಳಿದೆ. ಈ ಪ್ರಕರಣದಲ್ಲಿ ಪ್ರತ್ಯಕ್ಷದರ್ಶಿ ಸಾಕ್ಷಿಗಳಿದ್ದಾರೆ. ಬಾಲಕಿಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದ ರಿಕ್ಷಾ ಚಾಲಕ ರಘುರಾಮ್ ಭಟ್ ಅವರು ಈ ಘಟನೆಯನ್ನು ಕಣ್ಣಾರೆ ಕಂಡವರು. ಅವರಿಗೂ ಆರೋಪಿಗೂ ಗುರುತು ಪರಿಚಯ ಇಲ್ಲದವರು ಏನೂ ಅಲ್ಲ. ಅವರು ಆ ಅಂಗಡಿಗೆ ವ್ಯವಹಾರಕ್ಕಾಗಿ ಹೋಗ್ತಿದ್ದವರು. ಆದ್ದರಿಂದ ಅವರು ಆತನನ್ನು ಸರಿಯಾಗಿ ನೋಡಿದ್ದಾರೆ.
ಪೊಲೀಸರಿಗೆ ಸಿಕ್ಕಿರುವಂತಹ ಮಹತ್ವದ ಸಾಕ್ಷಿ ಅಂದರೆ ರಘುರಾಮ್ ಭಟ್ ಅವರೇ. ಇನ್ನು ಮುಂದಿನ ದಿನಗಳಲ್ಲಿ ನ್ಯಾಯಾಲಯದಲ್ಲಿ ಈ ಪ್ರಕರಣ ವಿಚಾರಣೆಗೆ ಬರ್ಬೋದು. ರಘುರಾಮ್ ಭಟ್ ಅವರು ಸಾಕ್ಷಿಯಾಗ್ಬೋದು, ಅಲ್ಲಿನ ಸ್ಥಳೀಯರು ಕೆಲವರು ಸಾಕ್ಷಿಯಾಗ್ತಾರೆ. ಒಂದು ವೇಳೆ ಎಲ್ಲ ಸಾಕ್ಷಿದಾರರು ಸರಿಸಮಾನವಾಗಿ ಸಾಕ್ಷ್ಯವನ್ನು ನೋಡಿದ್ರೆ ಅಪ್ರಾಪ್ತ ವಯಸ್ಸಿನ ಹೆಣ್ಣುಮಗಳ ಮೇಲೆ ನಡೆದಿದ್ದಂತಹ ಮಾರಣಾಂತಿಕ ದೌರ್ಜನ್ಯ ಇದಾಗಿರುವುದರಿಂದ ಪೋಸ್ಕೋ ಕಾಯ್ದೆ ಇದಕ್ಕೆ ಅಪ್ಲೈ ಆಗುತ್ತೆ. ಜೀವಾವಧಿ ಶಿಕ್ಷೆಯವರೆಗೆ ವಿಧಿಸಬಹುದಾದಂತಹ ಕಠಿಣ ಶಿಕ್ಷೆ ಇದೆ. ಆ್ಯಸಿಡ್ ಪ್ರಕರಣದಲ್ಲಿ ನ್ಯಾಯಾಲಯಗಳು ಯಾವ ರೀತಿಯ ಕಠಿಣಾತಿ ಕಠಿಣ ಕ್ರಮಗಳನ್ನು ಕೈಗೊಳ್ಳುತ್ತದೋ ಅದೇ ರೀತಿಯ ಕ್ರಮಗಳನ್ನು ಈ ಪ್ರಕರಣದಲ್ಲೂ ಕೈಗೊಳ್ಳುತ್ತದೆ. ಯಾಕಂತ ಹೇಳಿದರೆ, ಒಂದು ಹೆಣ್ಣು ಮಗಳು ಒಂಟಿಯಾಗಿ ಇದ್ದಂತಹ ಸಂದರ್ಭದಲ್ಲಿ ಆಕೆಯ ಮೇಲೆ ಮೃಗೀಯ ರೀತಿಯಲ್ಲಿ ದಾಳಿ ಮಾಡುವುದು ಯಾವ ಹಿಂಸೆಗೂ ಕಡಿಮೆಯಲ್ಲ. ಆದ್ದರಿಂದ ಆರೋಪಿಗೆ ಕಠಿಣ ಶಿಕ್ಷೆ ಆಗುವಂತಹ ಎಲ್ಲ ಸಾಧ್ಯತೆಗಳು ಇವೆ. ಪೊಲೀಸರು ಸಹ ಸರಿಯಾದ ದಿಕ್ಕಿನಲ್ಲಿಯೇ ತನಿಖೆ ನಡೆಸ್ತಾ ಇದ್ದಾರೆ. ಲಭ್ಯ ಸಾಕ್ಷ್ಯಗಳನ್ನು ಸಂಗ್ರಹಿಸಿದ್ದಾರೆ. ವಿಧಿವಿಜ್ಞಾನ ಪ್ರಯೋಗಾಲಯದ ತಜ್ಞರು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಅಲ್ಲಿ ಹರಡಿದ್ದಂತಹ ರಕ್ತದ ಕಲೆಗಳನ್ನು, ಮಾದರಿಯನ್ನು ಸಂಗ್ರಹಿಸಿದ್ದಾರೆ. ಆ ರಕ್ತದ ಕಲೆಗಳು ಸಂತ್ರಸ್ತ ಯುವತಿಯ ರಕ್ತದ ಕಲೆಗಳಿಗೂ ಹೋಲಿಕೆ ಆದರೆ ಆ ಯುವತಿಯ ಮೇಲೆ ಅದೇ ಸ್ಥಳದಲ್ಲಿ ದಾಳಿಯಾಗಿದೆ ಎನ್ನುವುದು ನ್ಯಾಯಾಲಯದಲ್ಲಿ ಸಾಬೀತಾಗುತ್ತೆ. ಪ್ರತ್ಯಕ್ಷದರ್ಶಿ ಸಾಕ್ಷ್ಯಗಳ ಆಧಾರದಲ್ಲಿ ಮಹಮ್ಮದ್ ಜುವಾರೇ ಈ ಕೃತ್ಯ ಮಾಡಿದ್ದಾನೆ ಎನ್ನುವುದು ನ್ಯಾಯಾಲಯದಲ್ಲಿ ಸಾಬೀತಾಗುತ್ತೆ. ಆಗ ಈ ಪ್ರಕರಣಕ್ಕೆ ನ್ಯಾಯ ಸಿಗುತ್ತೆ. ಒಂದು ವಿಚಾರವನ್ನು ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕು. ಮನುಷ್ಯನ ರಾಕ್ಷಸೀತನ ಯಾವ ರೀತಿಯಲ್ಲಿ ಪ್ರಕಟಗೊಳ್ಳುತ್ತದೆ ಎನ್ನುವುದಕ್ಕೆ ಇದೊಂದು ಘಟನೆ ಸಾಕ್ಷಿಯಾಗಬಹುದು. ಆರೋಪಿ ಮಹಮ್ಮದ್ ಜುವಾರ್ನ ಮನೆಯು ಆ ಬಸ್ ನಿಲ್ದಾಣದ ಎದುರುಗಡೆಯೇ ಇದೆ. ಅದಕ್ಕೆ ಹೊಂದಿಕೊಂಡಂತೆ ಆತನ ಅಂಗಡಿ ಇರುವುದು. ಆ ಅಂಗಡಿಗೆ ಸ್ಥಳೀಯರು ವ್ಯವಹಾರಕ್ಕಾಗಿ ಬರ್ತಾಯಿದ್ರು. ಗಂಡಸರು ಬರ್ತಾಯಿದ್ರು, ಹೆಂಗಸರು ಬರ್ತಾಯಿದ್ರು, ಮಕ್ಕಳು ಬರ್ತಾಯಿದ್ರು. ಆದರೆ ಯಾರೊಂದಿಗೂ ಆತ ಈ ರೀತಿಯಾಗಿ ಕೆಟ್ಟದಾಗಿ ನಡೆದುಕೊಂಡಂಥ ನಿದರ್ಶನಗಳು ಇಲ್ಲ ಅಂತ ಹೇಳ್ತಾನೆ. ಆದರೆ ಆ ದಿನ ಆ ಹೆಣ್ಮಗಳನ್ನು ನೋಡಿದ ಕೂಡಲೇ ಈತನಿಗೆ ಉದ್ರೇಕವಾದದ್ದು ಹೇಗೆ? ಆಕೆಯನ್ನು ಒಲಿಸಿಕೊಳ್ಳಬೇಕು ಎನ್ನುವಂಥ ಭರದಲ್ಲಿ ಕತ್ತಿ ಹಿಡಿದುಕೊಂಡು ಎದುರಿಸಲಿಕ್ಕೆ ಅಂತ ಹೋದವನು. ಆಕೆ ನಿರಾಕರಿಸಿದಾಗ ಕೋಪ ಉಕ್ಕೇರಿ ಈ ಕೃತ್ಯ ಮಾಡಿದನ ಎನ್ನುವಂಥ ಕೆಲವು ಪ್ರಶ್ನೆಗಳಿವೆ. ಆ ಎಲ್ಲ ಪ್ರಶ್ನೆಗಳಿಗೆ ಪೊಲೀಸರ ತನಿಖೆ ಉತ್ತರ ನೀಡ್ತದೆ. ಗ್ರಾಮಾಂತರ ಪ್ರದೇಶದಲ್ಲಿ ನಡೆದಂತಹ ಈ ಘಟನೆ ಕ್ಷಣಾರ್ಧದಲ್ಲಿ ಎಲ್ಲ ದಿಕ್ಕಿಗೆ ಪಸರಿಸಿತ್ತು. ಆದರೆ ಎಲ್ಲೂ ಉದ್ವೇಗದ ವಾತಾವರಣ ಸೃಷ್ಟಿಯಾಗಲಿಲ್ಲ. ಯಾಕಂತ ಹೇಳಿದರೆ, ಹಲ್ಲೆಗೊಳಗಾದ ಯುವತಿಯು, ಹಲ್ಲೆ ಮಾಡಿದಂತಹ ಸೈತಾನನು ಒಂದೇ ಸಮುದಾಯಕ್ಕೆ ಸೇರಿದವರು. ಆದ್ದರಿಂದ ಯಾರೂ ಇದನ್ನು ಅಷ್ಟು ದೊಡ್ಡ ಮಟ್ಟದಲ್ಲಿ ಬಿಂಬಿಸಲಿಕ್ಕೆ ಹೋಗಲಿಲ್ಲ. ಆದರೂ ಒಂದು ಪಾಪದ ಹೆಣ್ಣು ಮಗಳ ಮೇಲೆ ನಡೆದಂಥ ಈ ಪೈಶಾಚಿಕ ಕೃತ್ಯ ಮಾತ್ರ ಖಂಡನೀಯ.